ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದೀರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ನು. ಬರ್ರಿ, ಇವತ್ತು ಗುರುವಾರ ಬೆಳಗ್ಗೆ ಟೈಮ್ 7 ಗಂಟೆ ಆಗಕ್ಕೆ ಬಂದೈತೆ ನೋಡ್ರಿ. ನಾನು ಕೆಲಸನೂ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ ಬಟ್ಟೆ ತೊಳೆದಿತ್ತಿಲ್ಲ, ಹಾಗಾಗಿ ಇವತ್ತು ಬಟ್ಟೆ ತೊಳೆದನ್ನ ಜಳಕಕ್ಕೆ ಹೋದ್ರೈತಂತ. ಅಂದ್ರೆ ಬಟ್ಟೆ ತೊಳೆದಂದ್ರೆ ಒಂದು ದೊಡ್ಡ ಕೆಲಸ ಅಂತ ಅನ್ಸುತ್ತೆ ನನಗೆ. ಮೈ ಹಸಿ ಆಗ್ಬಿಡುತ್ತಲ್ರಿ, ಹಾಗಾಗಿ ಜಳಕ ಮುಗಿಸಿದ್ಮೇಲೆ ಒಲ್ಲ ಅನ್ಸುತ್ತೆ. ನಿನ್ನೆ ಹಂಗಾಗ್ಬಿಟ್ಟು ತೊಳ್ಯಾಕೆ ಹೋಗಿತ್ತಿಲ್ಲ. ನಾಳೆ ಬೆಳಗ್ಗೆ 2 ದಿವಸದಿಂದ ತೊಳೆದ್ಬಿಟ್ಟು ಹಾಕಿದ್ರೈತಂತ. ಈಗಿದ್ರೆ ಫಸ್ಟಿಗೆ ಬಟ್ಟೆ ಎಲ್ಲ ತೊಳೆದ್ಬಿಟ್ಟನೆ ಜಳಕ ಎಲ್ಲ ಮುಗಿಸ್ಕೊಂಡು, ಇವತ್ತು ಗುರುವಾರ ಐತಲ್ರಿ, ಉಪವಾಸ ಇರುತ್ತೆ. ಅದಕ್ಕಾಗಿ ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಬಿಟ್ಟನೆ ಜಳಕ ಮುಗಿಸಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನಿದ್ರೆ ನಾಷ್ಟಕ್ಕೆ ರೆಡಿ ಮಾಡಾಕಂತೀನಿ ನೋಡ್ರಿ. ಇವತ್ತು ನಾಷ್ಟಕ್ಕೆ ಏನಿದ್ರೆ ಉಪ್ಪಿಟ್ಟು ಮತ್ತು ಚೂಡಾರಿ. ನನ್ನ ಮಕ್ಕಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಮಾಡಿಕೊಟ್ಟಿದ್ದಿಲ್ಲ ಮನು ಬಂದಮೇಲೆ, ಹಾಗಾಗಿ ಉಪ್ಪಿಟ್ಟು ಚೂಡ ಮಾಡಿಕೊಟ್ರೈತಂತ ಈಗ ರೆಡಿ ಮಾಡಾಕಂತೀನಿ ನೋಡ್ರಿ. ನಿನ್ನೆ ಒಬ್ಬರು ಸಿಸ್ಟರ್ ಕಮೆಂಟ್ ಬಾಕ್ಸ್ ಒಳಗೆ ಕೇಳಾಕತ್ತಿದ್ರು, ಅಂದ್ರೆ ನೀವು ಕೂದಲಿಗೆ ಏನು ಯೂಸ್ ಮಾಡ್ತೀರಿ ಅಕ್ಕ ಅಂತ. ನಾನೇನು ಹೊರಗಡೆಯಿಂದ ಏನೂ ಯೂಸ್ ಮಾಡೋಂಗಿಲ್ಲ ರೀ. ಅಂದರೆ ಹೊರಗಡೆಯಿಂದ ಎಣ್ಣೆ ಆಗಲಿ ಮತ್ತು ಯಾವುದೇ ಏನಂತಾರೆ ಶಾಂಪು, ಜಾಸ್ತಿ ಕಾಸ್ಟ್ಲಿ ಇರೋ ಶಾಂಪೂನು ಯೂಸ್ ಮಾಡೋಂಗಿಲ್ಲ. ₹1 ಕ್ಲಿನಿಕ್ ಪ್ಲಸ್ ಶಾಂಪು ಬರುತ್ತಲ್ಲ, ಅದನ್ನೇ ಯೂಸ್ ಮಾಡೋದು. ಆದರೆ ಅವರಿಗೆ ಇಚ್ಚಿಂಗ್ ಆಗೋದು ಮತ್ತು ಡ್ಯಾಂಡ್ರಫ್ ಆಗೋದು ಆಗುತ್ತೆ. ಏನು ಮಾಡಬೇಕಂತ ಕೇಳಾಕತ್ತಿದ್ರು. ವಾರದಾಗ 1-2 ಸಲ ಆದ್ರೂ ತಲೆಗೆ ಚಲೋತ್ನಾಗೆ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ಬಿಟ್ಟು 1-2 ತಾಸು ಬಿಟ್ಟು ಶಾಂಪೂ ಹಾಕಿ ವಾಶ್ ಮಾಡ್ಕೊಂಡ್ಬಿಟ್ರೆ ಕೂದಲು ಉದ್ರೋದು ಕಮ್ಮಿ ಆಗುತ್ತೆ ರೀ, ಮತ್ತು ಡ್ಯಾಂಡ್ರಫ್ನು ಕಮ್ಮಿ ಆಗುತ್ತೆ, ಮತ್ತು ಇಚ್ಚಿಂಗ್ನೂ ಕಮ್ಮಿ ಆಗುತ್ತೆ ರೀ. ಅಂದರೆ ಎಲ್ಲರಿಗೂ ಕಾಮನ್ ಅದು. ಸಣ್ಣ ಸಣ್ಣ ಗುಳಿ ಥರ ಆಗೋದು ಮತ್ತು ಇಚ್ಚಿಂಗ್ ಆಗೋದು, ಅಂದ್ರೆ ಕೆರೆತ ಬರೋದು, ಆ ಥರ ಆಗ್ಬಿಡ್ತಂದ್ರೆ ಏನೈತಿಲ್ಲ ಕೂದಲು ಉದ್ರಾಕ ಸ್ಟಾರ್ಟ್ ಆಗ್ತಾವೆ. ನನಗೂ ಹಂಗೆ ರೀ. ಅಕಸ್ಮಾತಾಗಿ ಒಂದು ವಾರದಾಗ 2 ಸಲ ತಲೆ ವಾಶ್ ಮಾಡ್ಕೊಳಿಕ್ಕಂದ್ರೆ ಅಂದರೆ ಒಂದು 3-4 ದಿವಸ ಆಯ್ತಿಲ್ಲ, ಆ ಥರ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಏನೈತಿಲ್ಲ ಸ್ವಲ್ಪ ಚಲೋತ್ನಾಗ ಎಣ್ಣೆ ಹಚ್ಕೊಂಡ್ಬಿಟ್ಟು, ಅಂದರೆ ಸ್ವಲ್ಪ ಕೊಬ್ಬರಿ ಎಣ್ಣೆ, ಒಳ್ಳೆ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೂ ಆಗುತ್ತೆ. ಇಲ್ಲಾಂದರೆ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಮೆಂತ್ಯ ಮತ್ತು ಕಲ್ಲೊಂಜಿ, ಸ್ವಲ್ಪ ಆಮ್ಲ ಎಲ್ಲ ಹಾಕಿ ಚಲೋತ್ನಾಗೆ ಕುದಿಸಿ ಅದನ್ನು ರೆಡಿ ಮಾಡಿ ಹಚ್ಕೋಬೋದು. ಆಲ್ರೆಡಿ ನಾನು ಯಾವ ರೀತಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋದಂತ ಶೇರ್ ಮಾಡಿದ್ದೀನಿ. ಅಂದರೆ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿಬಿಟ್ಟು ಕುದಿಸಿ ಎತ್ತಿ ಇಟ್ಕೊಂಡಿರ್ತೀನಿ ರೀ. ಬೇಕಂದಾಗ ಸ್ವಲ್ಪ ಬಿಸಿ ಮಾಡಿಬಿಟ್ಟು ತಲೆಗೆ ಎಣ್ಣೆ ಹಚ್ಕೊಂಡು 1 ತಾಸು 2 ತಾಸು ಬಿಟ್ಟು ತಲೆ ವಾಶ್ ಮಾಡ್ಕೊಂಡ್ರೆ ಆಯಿತು. ಆ ಥರ ಕೂದಲು ಪ್ರಾಬ್ಲಮ್ ಇದ್ದರೆ ಕಮ್ಮಿ ಆಗುತ್ತೆ. ಕೇಳಿದ್ರು ಕಮೆಂಟ್ ಒಳಗೆ ಹೇಳಿದ್ದೀನಿ, ಹೇಳ್ಬೇಕಂತ ಅನ್ನಿಸ್ತಾ. ಯಾರಿಗಾದರೂ ಯೂಸ್ ಆಗ್ಬೋದು. ಆಲ್ಮೋಸ್ಟ್ ವಾರದಾಗ 1-2 ಸಲ ಆದ್ರೂ ತಲೆ ವಾಶ್ ಮಾಡ್ಕೋಬೇಕ್ರಿ. ಒಬ್ಬೊಬ್ಬರ ದೇಹದ ಪ್ರಕೃತಿ ಮೇಲೂ ಹೋಗುತ್ತೆ. ಒಬ್ಬೊಬ್ರಿಗೆ ಏನೂ ಆಗಂಗಿಲ್ಲ, ಒಬ್ಬೊಬ್ಬರಿಗೆ ಸ್ವಲ್ಪ ಈ ಥರ ಇಚ್ಚಿಂಗ್ ಆಗೋದು ಮತ್ತು ಡ್ಯಾಂಡ್ರಫ್ ಆಗೋದು ಮತ್ತು ಸಣ್ಣ ಸಣ್ಣ ಗುಳಿ ಎಲ್ಲ ಬರೋದು ಆಗ್ತಿರ್ತೈತಿ. ಆವಾಗ ವಾರದಾಗ 1-2 ಸಲ ಕಂಪಲ್ಸರಿ ಯಾವುದಾದ್ರೂ ಶಾಂಪು ಹಾಕಿಬಿಟ್ಟು ಇಲ್ಲ ಸೀಗೆಕಾಯಿ ಹಾಕಿ ತಲೆ ವಾಶ್ ಮಾಡ್ಕೊಳ್ಳೋದು ಬೆಸ್ಟ್ ನೋಡಿರಿ. ಆ ಥರ ಮಾಡಿಬಿಟ್ರೆ ಕಂಟ್ರೋಲ್ದಾಗಿರುತ್ತೆ. ನಾನು ಅಷ್ಟೇ ರೀ, ಅದೇ ರೀತಿ ಫಾಲೋ ಮಾಡೋದು. ಎಣ್ಣೆ ಹಚ್ಕೋದು, ನೀಟಾಗಿ ಶಾಂಪು ಹಾಕಿ ತಲೆ ವಾಶ್ ಮಾಡ್ಕೊಳ್ಳೋದು ಅಷ್ಟೇ ರೀ. ಕೂದಲು ಚಲೋತ್ನಾಗ ಬರ್ತಾವೆ ಮತ್ತು ಉದ್ರೋದೂ ಕಮ್ಮಿ ಆಗುತ್ತೆ, ಮತ್ತು ಇಚ್ಚಿಂಗ್ನೂ ಮತ್ತು ಸಣ್ಣ ಸಣ್ಣ ಗುಳಿ ಎಲ್ಲ ಬರೋದು ಕಮ್ಮಿ ಆಗುತ್ತೆ. ನೀವು ಖಂಡಿತ ಟ್ರೈ ಮಾಡಿರಿ ಈ ಥರ ಆಗ್ತಾಯಿದ್ರೆ. ಈಗಿದ್ರೆ ನಾನು ನಾಷ್ಟಕ್ಕೆ ಉಪ್ಪಿಟ್ಟು ರೆಡಿ ಮಾಡಿ ಇಟ್ಬಿಟ್ಟು ಚೂಡ ಮಾಡಾಕಂತೀನಿ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಜಾಸ್ತಿ ಚೂಡ ಇಷ್ಟ ಆಗ್ತಾವೆ. ಅದ್ರಾಗ ನಮ್ಮ ಮನ್ಯಾಗಂತೂ ನಮ್ಮ ಮನೆಯವ್ರಿಗೆ ಒಬ್ರಿಗೆ ಬಿಟ್ಟು ನಮ್ಮ 3 ಮಂದಿಗೆ ಚೂಡ ಅಂದರೆ ಜಾಸ್ತಿನೇ ಇಷ್ಟ ಆಗ್ತಾವೆ. ಹಂಗಾಗಿ ಈಗ ನಾನು ಚೂಡಾಕ್ಕೆ ಒಗ್ಗರಣೆ ಹಾಕಾಕಂತೀನಿ ನೋಡ್ರಿ. ಚೂಡಾಕ್ಕೆ ಒಗ್ಗರಣೆ ಹಾಕೋ ಮುಂದಾಗ ಏನಿಲ್ಲ, ಫಸ್ಟಿಗೆ ಶೇಂಗಾ ಪುಟಾಣಿ ಚಲೋತ್ನಾಗ ಹುರ್ಕೋಬೇಕು. ಮತ್ತು ಚೂಡಾಕ್ರಿ ಹಸಿ ಶೇಂಗಾ ಹಾಕಿ ಎಣ್ಣೆ ಒಳಗೆ ಚಲೋತ್ನಾಗ ಹುರಿತೀವಲ್ಲ, ಅವಂತೂ ತಿನ್ನೋ ಮುಂದಾಗ ಸಖತ್ತಾಗಿರ್ತಾವೆ. ಹಾಗಾಗಿ ಈ ರೀತಿ ಮಾಡಿಬಿಟ್ರೆ ಭಾಳ ಟೇಸ್ಟ್ ಆಗ್ತಾವೆ. ನಾನು ಇದ್ರಲ್ಲಿ ಫಸ್ಟಿಗೆ ಎಣ್ಣೆ ಹಾಕಿಬಿಟ್ಟು ಹಸಿ ಶೇಂಗಾ ಇರ್ತಾವಲ್ಲ ಅವನ್ನ ಚಲೋತ್ನಾಗೆ ಎಣ್ಣೆ ಒಳಗೆ ಹುರಿದ್ಬಿಟ್ಟು ಆಮೇಲೆ ಪುಟಾಣಿನೂ ಹಾಕಿ ಹುರಿದು ಜೀರಿಗೆ, ಸಾಸಿವೆ, ಅಜ್ವೈನ, ಇಂಗು ಹಾಕಿ ಚಲೋತ್ನಾಗೆ ಹುರ್ಕೊಂಡ್ಮೇಲೆ ಆಮೇಲೆ ಹಿಂಗೆ ಹಾಕೋದು ನೆನಪಾರಿತ್ತು. ಕರಿಬೇವು ಸೊಪ್ಪು ಮತ್ತು ಕುಟ್ಟಿಟ್ಟಿದ್ದ ಬೆಳ್ಳುಳ್ಳಿ, ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕಿ ಈ ಥರ ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಏನೈತಲ್ರಿ ಸ್ವಲ್ಪ ಗ್ಯಾಸ್ ಸಣ್ಣ ಮಾಡಿಕೊಂಡು, ಅಂದರೆ ಅರಿಶಿನ ಮತ್ತು ಖಾರದ ಪುಡಿ ಜಾಸ್ತಿ ಗ್ಯಾಸ್ ಜೋರಿಟ್ಟಾಗ ಹೊತ್ತು ಚಾನ್ಸ್ ಇರುತ್ತೆ. ಅದಕ್ಕಾಗಿ ಗ್ಯಾಸ್ ಸಣ್ಣಗೆ ಇಟ್ಬಿಟ್ಟು ಖಾರದ ಪುಡಿ ಅರಿಶಿನ ಹಾಕಿ ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಡ್ತೀನಿ ರೀ. ಅಂದರೆ ಚುಮ್ಮರಿ ಹಸನ್ ಮಾಡಿ ಹಾಕೋ ಮಟ್ಟ ಲೇಟ್ ಆಗ್ಬಿಡುತ್ತಲ್ಲ, ಹಸನ್ ಮಾಡಿ ಇಟ್ಟಿದ್ರೆ ಹಾಕ್ಬಿಟ್ಟು ಹಂಗೆ ಮಿಕ್ಸ್ ಮಾಡಿಬಿಡ್ಬೋದು.
ಇವತ್ತು ನಾನು ಕೊಲ್ಲಾಪುರ ಚುರ್ಮುರಿ ಚೂಡ ಮಾಡಾಕಂತೀನಿ ನೋಡಿರಿ. ಚುಮ್ಮರಿ ಚೂಡ ಮಾಡಕ್ಕೆ ಇವನ್ನ ಚಲೋ ಅನಿಸ್ತೈತಿ. ಜವಾರಿ ಚುಮ್ಮರಿ ಏನೈತಲ್ರಿ ನಾವು ಬೇಲ್ ಮಾಡಕ್ಕೆ ಮತ್ತು ಸುಸ್ಲ ಮಾಡಕ್ಕೆ ಯೂಸ್ ಮಾಡಬೇಕು. ಅದ್ರೊಳಗೆ ಸ್ವಲ್ಪ ಜಾಸ್ತಿ ಮುಸುಕಿನ ಥರ ಇರೋದ್ರಿಂದ ನಾವು ಎಲ್ಲ ತೊಳೆದಾಗಿಂತಲ ಕಪ್ಪು ಜಾಸ್ತಿ ಬರ್ತಾವೆ. ಆದರೆ ಈ ಥರ ಕೊಲ್ಲಾಪುರ ಚುರ್ಮುರಿ ಅಂತಲ ಹೊಲಸಿರಂಗಿಲ್ಲ. ಅಂದರೆ ಮ್ಯಾಲೆಲ್ಲ ಪ್ಲೇನ್ ಇರ್ತಾವಲ್ರಿ, ಹಾಗಾಗಿ ತಿನ್ನೋ ರುಚಿ ಅನಿಸ್ತಾವೆ ಮತ್ತು ಕ್ರಿಸ್ಪಿಯಾಗಿರ್ತಾವೆ ಇವು ಚುಮ್ಮರಿ. ಅದಕ್ಕಾಗಿ 15 ಚೂಡ ರೆಡಿ ಮಾಡಾಕಂತೀನಿ ನೋಡಿರಿ. ಫೈನಲಿ ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಚುಮ್ಮರಿನೂ ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ಹಾಕಿ ಚಲೋ ಹೊತ್ನಾಗೆ ಒಂದು ರೌಂಡ್ ಮಿಕ್ಸ್ ಮಾಡಿ ಆಮೇಲೆ ಗ್ಯಾಸ್ ಹಚ್ಬೇಕ್ರಿ. ಇದಕ್ಕೆ ಸ್ವಲ್ಪ ಸಕ್ಕರೆ ಪುಡಿ ಹಾಕಿಬಿಟ್ರೆ ಟೇಸ್ಟ್ ಚಲೋ ಹೊತ್ನಾಗಿರ್ತಾವೆ. ನನ್ನ ಮಕ್ಕಳಿಗೆ ಸಕ್ಕರೆನ ಪುಡಿ ಮಾಡಿ ಹಾಕಿಬಿಟ್ರೆ ಸ್ವೀಟಾಗಿರ್ತೈತಲ್ಲ, ಹಾಗಾಗಿ ಮಸ್ತಾಗಿರ್ತಾವೆ. ಇದಕ್ಕಿಲ್ಲಾಂದ್ರೆ ಸ್ವಲ್ಪ ಸಕ್ಕರೆ, ಸ್ವಲ್ಪ ಬ್ಲ್ಯಾಕ್ ಸಾಲ್ಟು ಮತ್ತು ಸ್ವಲ್ಪ ಆಮ್ಚೂರು ಪುಡಿ, ಸ್ವಲ್ಪ ಖಾರದ ಪುಡಿ ಹಾಕಿ ಸ್ವಲ್ಪ ಒಣಗಿರೋ ಪುದಿನ ಇದ್ರೆ ಮಿಕ್ಸಿಗೆ ಹಾಕಿಬಿಟ್ಟು ಪುಡಿ ಮಾಡಿ ಹಾಕಬೇಕ್ರಿ. ಚಾಟ್ ಮಸಾಲ ಥರ ಅದೂ ಸಖತ್ತಾಗಿರ್ತೈತಿ. ಇವತ್ತು ತಾನು ಹಂಗೆ ಸಕ್ಕರೆನ ಪುಡಿ ಮಾಡಿ ಕೊಟ್ಟಿದ್ಲು. ಆ ಥರನೂ ಮಾಡ್ಬೋದು. ಅಂದರೆ ಎಲ್ಲ ಆಮ್ಚೂರು ಪುಡಿ ಮತ್ತೆಲ್ಲ ಹಾಕಿರ್ತೀವಲ್ಲ, ಟೇಸ್ಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ನಾನು ಕೆಲವೊಂದು ಸಲ ಮಾಡಿರ್ತೇನೆ ರೀ. ಫೈನಲಿ ಚಲೋ ಹೊತ್ನಾಗ ಸಕ್ಕರೆ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮಸ್ತಾಗಿ ಚುಮ್ಮರಿನೂ ರೆಡಿ ಅದು ನೋಡಿರಿ. ನಮ್ಮ ಮನ್ಯಾಗಂತೂ ಬೆಳಗ್ಗೆ ಒಂದು ಬುಟ್ಟಿ ಮಾಡಿಟ್ರೆ ಚಂತನ ತಿಂದ್ಬಿಟ್ಟು ಖಾಲಿ ಮಾಡಿಬಿಡ್ತಾರೋ. ಅಂದರೆ ಅವು ಹೊಟ್ಟೆನೂ ತುಂಬಂಗಿಲ್ಲ ರೀ, ಮತ್ತು ಟೈಮ್ ಪಾಸ್ನೂ ಆಗುತ್ತೆ. ನಮ್ಮ ಮನ್ಯಾಗ ಉಪ್ಪಿಟ್ಟು ಸಂಗಟ ಚೂಡ ತಿನ್ನೋಕೆ ಇಷ್ಟಪಡ್ತಾರೆ. ಒಬ್ಬೊಬ್ಬರು ಉಪ್ಪಿಟ್ಟು ಸಂಗಟ ಸೇವು ತಿನ್ನೋಕೆ ಇಷ್ಟಪಡ್ತಾರೆ. ಆದ್ರೆ ಸೇವ್ಕಿಂತ ಚುಮ್ಮರಿನೇ ಸಖತ್ತಾಗಿರ್ತೈತೆ ನೋಡಿರಿ. ಇದಕ್ಕೆ ಆ್ಯಕ್ಚುಲಿ ಗಟ್ಟಿ ಮೊಸರು ಇರಬೇಕು, ಅದು ಬೆಸ್ಟ್ ಆಗುತ್ತೆ. ಮೊಸರು ಮಾಡಿ ತಿಲ್ಲರಿ ಹಾಗೆ ಚುಮ್ಮರಿ ಮತ್ತು ಉಪ್ಪಿಟ್ಟು ಎಲ್ಲರಿಗೂ ಹಾಕಿ ಕೊಟ್ಬಿಟ್ಟು ನಾನಿದ್ರೆ ಇವತ್ತು ಸ್ವಲ್ಪ ಪಂಪ್ಕಿನ್ ಸೀಡ್ಸ ಮತ್ತು ಸನ್ಫ್ಲವರ್ ಸೀಡ್ಸ ಹುರಿದ್ಬಿಟ್ಟು ತೊಗೊಳಕಂತೀನಿ ನೋಡಿರಿ. ಅಂದರೆ ಉಪವಾಸ ಇತ್ತಲ್ಲ, ಹಾಗಾಗಿ ಒಂದು 2-3 ಚಮಚದಷ್ಟು ಪಂಪ್ಕಿನ್ ಸೀಡ್ಸ ಮತ್ತು ಸನ್ಫ್ಲವರ್ ಸೀಡ್ಸ ತಿಂದು 1 ಕಪ್ ಕಾಫಿ ಅಥವಾ ಟೀ ಕುಡಿದ್ಬಿಟ್ರಾಯಿತು. ಹೊಟ್ಟೆ ಫುಲ್ ಅನ್ಸುತ್ತೆ ರೀ. 1-2 ಗಂಟೆ ತನಕ ಹೊಶುವಂತೆ ಅನ್ಸಂಗೇ ಇಲ್ಲ. ಅಂದರೆ ನಾಷ್ಟ ಮಾಡ್ಲಿಕ್ಕೂ ಒಬ್ಬೊಬ್ರಿಗೆ ಸುಸ್ತಾಗುತ್ತಲ್ಲ, ಹಾಗಾಗಿ ಡ್ರೈ ಫ್ರೂಟ್ಸ್ ಇರುತ್ತಲ್ಲ, ಇದು ಪಂಪ್ಕಿನ್ ಸೀಡ್ಸ ಮತ್ತು ಸನ್ಫ್ಲವರ್ ಸೀಡ್ಸ 1-2 ಚಮಚದಷ್ಟು ತಿಂದುಬಿಟ್ರೂ ಫೈಬರ್ ಅಂಶ ಜಾಸ್ತಿ ಇರುತ್ತೆ ರೀ ಪಂಪ್ಕಿನ್ ಸೀಡ್ಸ್ ಒಳಗೆ. ಹಾಗಾಗಿ ಮತ್ತು ಕೂದಲ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ಹೊಟ್ಟೆಗೂ ಫುಲ್ ಅನಿಸುತ್ತೆ. 1-2-3 ಚಮಚದಷ್ಟು ತಿಂದುಬಿಟ್ರೆ ಸಾಕಾಗುತ್ತೆ. ಈಗಿದ್ರೆ ಮಸ್ತಾಗಿ ಕಾಫಿನೂ ರೆಡಿ ಮಾಡಿ ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ಕಾಫಿ ಕುಡಿದು ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ತಿನ್ನಕ್ಕಂತೀನಿ ನೋಡಿರಿ. ಕಾಫಿನೂ ಮಸ್ತಾಗಿತ್ತು. ನಾನು ಮಸ್ತಾಗಿ ಕಾಫಿ ಎಲ್ಲ ಕುಡಿದ್ಬಿಟ್ಟು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕೆ ಇಟ್ಟಿದ್ದೀರಿ. ಹಾಗೆ ಈ ಕಡೆ ಅಡುಗೆನೂ ಮಾಡಿದೆ ನೋಡಿರಿ. ಇವತ್ತಂತೂ ಏನಂತಾರೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಜಾಸ್ತಿ ಟೈಮ್ನ ತೊಗೊಳ್ತಾ. ಒಂದೊಂದ್ಸಲ ನೆಟ್ವರ್ಕ್ ಸ್ಲೋ ಇದ್ದಾಗ್ರಿ 1.5 ತಾಸಿಂದನೂ ಪ್ರಯತ್ನ ಪಡ್ತಾನೆ ಇದ್ದೆ. ಹೊರಗಡೆ ನಿಂತುಬಿಟ್ಟು ಹಂಗೆ ಮೊಬೈಲ್ ಹೊರಗೆ ಇಟ್ಟು ಬರೋದು ಮತ್ತು ಈ ಕಡೆ ಅಡುಗೆ ಮಾಡೋದು ಆ ಥರ ಮಾಡಿಬಿಟ್ಟು ಫೈನಲಿ ಅವರಿಗೆ ಪಲ್ಯನೂ ರೆಡಿ ಮಾಡಿದ್ದೆ. ಮತ್ತು ಮನೆಯೊಳಗೆ ತಂದುಬಿಟ್ರೆ ಏನಿರ್ತಲ್ರಿ ಫೋನ್, ಅದು ವಿಡಿಯೋ ಅಪ್ಲೋಡ್ ಆಗಿದ್ದು ಮತ್ತು ರಿಟರ್ನ್ ಬಂದುಬಿಡುತ್ತೆ. ಅದಕ್ಕಾಗಿ ಅದನ್ನ ಹೊರಗಡೆನೇ ಇಟ್ಕಿಂದ ಅಪ್ಲೋಡ್ ಮಾಡಬೇಕು. ಈ ಥರ ವಿಡಿಯೋ ಮಾಡೋದಕ್ಕಿಂತ ರೀ ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗುತ್ತೆ. ನಮ್ಮ ಪ್ರಯತ್ನ ನಾವು ಮಾಡ್ತಾಯಿದ್ವಿ, ಆದರೆ ಸಕ್ಸಸ್ ಅನ್ನೋದು ಸಿಗಾಕತ್ತಿಲ್ಲ. ಹಾಗೆ ಒಂದ್ಸಲ ಬೇಜಾರಾಗುತ್ತೆ, ಏನಪ್ಪ ಎಷ್ಟೇ ಪ್ರಯತ್ನ ಪಟ್ಟರು ಸಕ್ಸಸ್ ಅನ್ನೋದು ಸಿಗಲಾಗೈತೆ ಅಂತೇಳಿ. ಕೆಲವೊಬ್ರು ಅನ್ಬೋದು ಏನು ಸಕ್ಸಸ್ ಸಿಕ್ಕೈತಿಲ್ಲ ಅಂತೇಳಿ. ಸಕ್ಸಸ್ ಅಂದರೆ ಹೆಂಗೆ ಗೊತ್ತೇನ್ರಿ, ನಮ್ಮ ವಿಡಿಯೋ ಜಾಸ್ತಿ ಲಕ್ಷಾನುಗಟ್ಟಲೆ ಜನ ನೋಡಿ ಇಷ್ಟಪಟ್ಟಾಗ ಅದು ಸಕ್ಸಸ್ ಅನ್ನೋದು ಅನಿಸುತ್ತೆ. ಅಂದರೆ ಅದಕ್ಕೆ ಬೇಕಾಗಿದ್ದು ನಾವು ಎಫೆಕ್ಟ್ ಹಾಕ್ತಾ ಇರ್ತೀವಿ, ಅದರಿಂದ ಏನೂ ಎಕ್ಸೆಪ್ಟ್ ಮಾಡಪ್ಲೇ ಇಲ್ಲ ರೀ. ಹಾಗಾಗಿ ಒಂಚೂರು ಬೇಜಾರಂತ ಅನಿಸುತ್ತೆ. ಆದರೆ ಇಂದಿಲ್ಲ ನಾಳೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂತೇಳಿ ಭರವಸೆ ಮೇಲೆ ನಾನು ಡೈಲಿ ಪ್ರಯತ್ನ ಪಡ್ತಾ ಇರ್ತೀನಿ. ಒಂದಿಲ್ಲ ಒಂದು ದಿವಸ ಪ್ರಯತ್ನಕ್ಕೆ ಫಲ ಸಿಗಲೇಬೇಕಲ್ರಿ. ಸ್ವಲ್ಪ ಜಲ್ದಿ ಸಿಗ್ತೈತೆ ಒಬ್ಬೊಬ್ರಿಗೆ ಲೇಟ್ ಆಗುತ್ತೆ ಅಷ್ಟೇ ರೀ. ನಮ್ಮ ಕರ್ಮ ಅನುಸಾರ ನಮಗೆ ಯಾವಾಗ ಸಿಗಬೇಕಲ್ಲ ಅವಾಗ ಸಿಕ್ಕೇ ಸಿಗುತ್ತೆ. ಆದರೆ ಸುಮ್ಮನೆ ಮಾತಿಗೆ ಹೇಳ್ತಾ ಇರ್ತೀನಲ್ಲ, ಈ ಥರ ಆದಾಗ ಒಂದು ಸ್ವಲ್ಪ ಏನಪ್ಪ ಇಷ್ಟೆಲ್ಲ ಮಾಡಾಕತ್ತೀವಂತ ಅನ್ನಿಸ್ತಾ ಇರ್ತೈತಿ. ಪರವಾಗಿಲ್ಲ, ನೋಡೋಣ, ದೇವ್ರು ಯಾವಾಗ ಕೊಡ್ತಾನೆ ಆವಾಗ ತೊಗೋಬೇಕಲ್ಲ. ಈಗ ನಾನು ಅವರಿಗೆ ಪಲ್ಯ ಮಾಡಿಬಿಟ್ಟು ಮೆಂತ್ಯ ಚಪಾತಿನ ರೆಡಿ ಮಾಡಿದೆ ನೋಡಿರಿ. ಮೆಂತ್ಯ ಪಲ್ಯ, ನುಗ್ಗೆ ಸೊಪ್ಪಿನ ಪೌಡ್ರ್ ಎಲ್ಲ ಹಾಕಿಬಿಟ್ಟು ಮಾಡಿಬಿಟ್ರೆ ಶುಗರ್ ಇರೋರಿಗೆ ಭಾಳ ಒಳ್ಳೆಯದ್ರಿ. ಮೆಂತ್ಯ ಆಗಲಿ ನುಗ್ಗೆ ಸೊಪ್ಪು ತಿನ್ನೋದು, ಮತ್ತು ಎಲ್ಲರಿಗೂ ಒಳ್ಳೆಯದ್ರಿ. ನರ ದೌರ್ಬಲ್ಯತೆ ಇದ್ರೂ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ಕಡಿಮೆ ಆಗುತ್ತೆ.
ಈಗ ಮಸ್ತಾಗೆ ನುಗ್ಗೆ ಪುಡಿ ಮತ್ತು ಮೆಂತ್ಯ ಸೊಪ್ಪು ಎಲ್ಲ ಕಟ್ ಮಾಡಿ ಹಾಕಿಬಿಟ್ಟು ಬಿಸಿ ಬಿಸಿ ಚಪಾತಿ ಮಾಡಿದ್ದೆ ರೀ. ಮಸ್ತಾಗೆ ಸಲಾಡ್ ಎಲ್ಲ ತೊಗೊಂಡ್ಬಿಟ್ಟು ಊಟ ಮಾಡಿಬಿಟ್ರಾಯ್ತು. ಅಂದರೆ ನನ್ನ ಮಧ್ಯಾಹ್ನ ಊಟ ಇಷ್ಟ ಆಗಿತ್ತು ನೋಡಿರಿ. 2 ಚಪಾತಿ ತಿಂದ್ಬಿಟ್ರೆ ಹೊಟ್ಟೆ ಫುಲ್ ಅನ್ಸುತ್ತಂದ್ರೆ ಅರ್ಧ ತಾಟ್ ಒಳಗೆ ಅಂದ್ರೆ ಅರ್ಧ ತಟ್ಟೆ ಒಳಗೆ ಚಪಾತಿ ಇದ್ರೆ ಅರ್ಧ ತಟ್ಟೆ ಒಳಗೆ ತರಕಾರಿ ಪಲ್ಯ ಆ ಥರ ಇದ್ಬಿಟ್ರೆ ಏನೈತಲ್ರಿ 2 ಚಪಾತಿ ತಿನ್ನೋಟಿಗೆ ಹೊಟ್ಟೆ ತುಂಬುತ್ತೆ. ನೀವು ಖಂಡಿತ ಟ್ರೈ ಮಾಡಿರಿ. ಆದಷ್ಟು ರೈಸ್ ಸ್ವಲ್ಪ ಕಡಿಮೆ ತಿಂದಷ್ಟು ಒಳ್ಳೆಯದು. ಆದರೆ ನನ್ನ ಮಗಳಿಗೆ ಮಾತ್ರ ರೈಸ್ ಅಂದರೆ ಜಾಸ್ತಿ ಇಷ್ಟ ಆಗುತ್ತೆ. ನಾನು ಇವಾಗ ಮಾಡೋದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ರೀ. ಅಂದರೆ ರೈಸ್ ಮಾಡಿ ಅದನ್ನೇ ತಿಂದ್ಬಿಡೋದು, ಚಪಾತಿ ತಿನ್ನೋಕೆ ಒಲ್ಲ ಅಂತ. ಅದಕ್ಕಾಗಿ ಚಪಾತಿ ಅಷ್ಟೇ ಮಾಡಿಬಿಟ್ರೆ ಸುಮ್ಮನೆ ತಿಂತಾ ಈಗ ಮನ್ಯಾಗನೇ ಇರ್ತಾಳಲ್ರಿ. ಹಾಗಾಗಿ ಜಾಸ್ತಿ ಸ್ವಲ್ಪ ರೈಸ್ ಮಾಡೋದು ಕಮ್ಮಿ ಮಾಡಿದ್ದೀನಿ. ಇವಾಗಿದ್ರೆ ಟೈಮ್ 6:30 ಆಗೈತೆ ರೀ. ನಾನು ಮುಖ ತಗೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಮಸ್ತ್ ಒಂದು ಕಪ್ ಚಹಾ ಕುಡಿದ್ಬಿಟ್ರೆ ಇವತ್ತಿನ ದಿನದ್ದು ಕುಡಿಯೋದು ಮತ್ತು ತಿನ್ನೋದು ಎಲ್ಲ ಮುಗೀತು ನೋಡಿರಿ. ಏನಿದ್ರು ನಾಳೆ ಬೆಳಗ್ಗೆನೇ ತಿನ್ನೋದು ಮತ್ತು ಕುಡಿಯೋದು. ಈಗಿದ್ರೆ ಟೈಮ 8 ಗಂಟೆ ಆಗೈತೆ ನೋಡಿರಿ. ಮನು ಇದ್ರೆ ಅವ್ರ ಫ್ರೆಂಡ್ ಕಡೆ ಹೋಗಿದ್ದ, ಹಾಸ್ಟೆಲ್ಗೆ ರೀ ಅಂದ್ರೆ ಭೇಟಿ ಆಗಕ್ಕೆ ಹೋಗಿದ್ದ. ಬರೋ ಮಟ್ಟ ಹಾದ್ಯಾಗ ಕುಂತೈತಂತ್ರಿ. ಇದೊಂದು ಮತ್ತು ಇನ್ನೊಂದು ಕರೀದು ಮರಿ ಐತ್ಲ, ಅದನ್ನೇ ಮನು ಬಯಕತ್ತಿದ್ದ ರೀ. ಮೈ ಎಲ್ಲ ಹೊಲಸು ಹಚ್ಕೊಂಬಂದ್ಬಿಟ್ಟೈತಿ. ಅಂದ್ರೆ ಗಾಡಿದದು ಗಿರೀಸ್ ಇರುತ್ತಲ್ಲ, ಅದನ್ನ ಮೈಯೆಲ್ಲ ಮೆತ್ಕೊಂಡು ಬಂದುಬಿಟ್ಟೈತಿ. ಹೋಗೋದೇ ಇಲ್ಲ ರೀ ಅದು. ಹಾಗಾಗಿ ಬಯಕತ್ತಿದ್ದ ಮನು ಇದ್ರೆ. ಅಂದ್ರೂ ಸುಮ್ಮನೆ ಈ ಥರ ಮೋತಿ ಆ ಕಡೆ ಮಾಡೋದು ಮತ್ತು ಈ ಕಡೆನೇ ಬರೋದು ಮಾಡಾಕತ್ತಿತ್ತು. ಪ್ರಾಣಿಗಳು ಒಂಥರ ಪ್ರೀತಿ ಜಾಸ್ತಿ ಕೊಡ್ತಾವಲ್ರಿ. ಮನುಗಂತೂ ನಾಯಿ ಪಕ್ಷಿ ಪ್ರಾಣಿಗಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನಮಗೂ ಎಲ್ಲರಿಗೂ ಇಷ್ಟ. ಆದರೆ ಮನು ಮಾತ್ರ ಅವಕ್ಕೆ ಏನರೇ ಸ್ವಲ್ಪ ಗಾಯ ಆದರೆ ಅವಕ್ಕೆ ಅರಿಶಿನ ಹಚ್ಚೋದು, ಡೆಟಾಲ್ ಹಚ್ಚೋದು ಆ ಥರ ಮಾಡ್ತಿರ್ತಾನು. ಅಂದ್ರೆ ನಾವಿದ್ರೆ ಸ್ವಲ್ಪ ಏನೋ ಮುಟ್ಟಕ್ಕೆ ಅನಿಸ್ತೀವಿ ಏನರ ಆಗ್ಬಿಟ್ರೆ ಅಂತ. ಆದರೆ ಮನು ಮಾತ್ರ ಅವಕ್ಕೆ ಕೈ ಹಿಡಿದು ಎಲ್ಲ ಏನರ ಆಗಿದ್ರೆ ಎಲ್ಲ ಅರಿಶಿನ ಹಚ್ಚೋದು, ಊಟ ತಿನ್ನಿಸೋದು ಆ ಥರ ಮಾಡ್ತಿರ್ತಾನು. ಒಂದು ಸಲ ಪ್ರಾಣಿಗಳ ಮೇಲೆ ಪ್ರೀತಿ ತೋರಿಸ್ಬಿಟ್ರೆ ಅವನು ಎಷ್ಟೇ ಬೈದ್ರೂ ಹೊಡೆದ್ರೂ ಹೋಗೋದೇ ಇಲ್ಲ ರೀ. ಮತ್ತು ನಮ್ಮ ಹತ್ರನೇ ಬರ್ತಾವಲ್ಲ. ಏನೋ ಒಂಥರ ಪ್ರಾಣಿ ಪಕ್ಷಿಗಳಂದರೆ ಜಾಸ್ತಿ ಇಷ್ಟ ಆಗುತ್ತೆ ನಮ್ಮ ಮನ್ಯಾಗ ಎಲ್ಲರಿಗೆ. ಆಲ್ಮೋಸ್ಟ್ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ. ಆದರೆ ಮನ್ಯಾಗ ಸಾಕಬೇಕಂದ್ರೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ರೀ. ಅಂದರೆ ಹೊರಗಡೆ ಆಗಲಿ ಮನ್ಯಾಗ ಸಾಕಿದ್ರೂ ಅಷ್ಟೇ ನಮ್ಮ ಕರ್ತವ್ಯನೂ ಆದಷ್ಟು ಅವಕ್ಕೆ ಪ್ರೀತಿ ತೋರಿಸೋದು ಮತ್ತು ಊಟ ಹಾಕೋದು ಅಷ್ಟೇ ಅಲ್ರಿ. ಇವಾಗಿದ್ರೆ ಟೈಮ 10:30 11 ಗಂಟೆ ಆಗಿತ್ತು ನೋಡಿರಿ. ನನ್ನ ಮಗದು ಏನು ಕಿತಾಪತಿ ಸ್ಟಾರ್ಟ್ ಆಗೈತಿ. ಅಂದರೆ ಎಲ್ಲರೂ ಊಟ ಒಲ್ಲ ಅಂತೇಳಿ ಹಂಗೆ ಮನ್ಕೊಂಡಿದ್ರು. ಅಂದರೆ ನಮ್ಮ ಮನೆಯವರು ಲೇಟಾಗಿಯೇ 4:30 5 ಗಂಟೆಗೆ ಊಟ ಮಾಡಿದರು. ಮತ್ತು ಮನು ಇದ್ರೆ ಆಗಲೇ ಮ್ಯಾಗಿ ಮಾಡಿಕೊಟ್ಟಿಲ್ಲ ತಾನು ನಮ್ಮ ಮನೆಯವ್ರಿಗೆ ಮತ್ತು ಅಂದ್ರೆ ಅವ್ರ ಪಪ್ಪಾಗೆ ಮನುಗೆ. ಮತ್ತು ತಾನು ಮ್ಯಾಗಿ ಮಾಡ್ಕೊಂಡು ತಿಂದಿದ್ಲು. ಇವಳಿದ್ರೆ ಆಪಾಸ್ ಮಾಡ್ಕೊತ ಕುಂತಿದ್ಲ. ಇವಾಗ ಟೈಮ್ 11 ಗಂಟೆ ಆಗೈತಿ. ಅಡುಗೆ ಮನೆಯೊಳಗೆ ಕಡುಕುಡು ಅಂತೇಳಿ ಚಾಲೂ ಮಾಡಿದ್ಲು. ನಾನಿದ್ರೆ ಏನು ಮಾಡಕ್ಕಂತೀಯಮ್ಮ ಅಂತ ಕೇಳಿದ ಕೂಡಲೇ ಅನ್ನಕ್ಕೆ ಇಟ್ಬಿಟ್ಟು ಈ ಕಡೆ ಏನಂತಾರೆ ಅದಕ್ಕೆ ಗಾರ್ಲಿಕ್ ರೈಸ್ ಅಂತಂದ್ರೆ ಬೆಳ್ಳುಳ್ಳಿ ರೈಸ್ ರೆಡಿ ಮಾಡಕ್ಕಂತಾಳು. ತನಗಿದ್ರೆ ಹುಷು ಆಗ್ಬಿಡ್ತಂದ್ರೆ ತಡ್ಕೋದಾಗಲ್ಲ ರೀ. ಹಾಗಾಗಿ ಈ ಕಡೆ ಗಾರ್ಲಿಕ್ ಅನ್ನನ ಬೊಗಣಿ ಒಳಗನ್ನ ಕುದಿಸ್ಬಿಟ್ಟು, ಅಂದ್ರೆ ಕುಕ್ಕರ್ ಒಳಗೆ ಇಡು ಅಂತ ಅಂದಿದ್ದೆ ನಾನು. ಇಲ್ಲ, ಬೊಗಣಿ ಒಳಗೆ ಕುದಿಸ್ಬಿಟ್ಟು ಅದನ್ನ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಇನ್ನು 11 ಗಂಟೆ ಮೇಲೆ ತಿನ್ನೋದು ನೋಡಿರಿ. ಹಾಗೆ ತನು ಇದ್ರೆ ಹುಷು ಆಗ್ಬಿಡ್ತಂದ್ರೆ ಆ ಥರ ಮಾಡ್ತಿರ್ತಾಳೆ. ಏನು ತನ್ನ ಕಡೆಯಿಂದ ಆಗುತ್ತಲ್ಲ ಅದನ್ನ ಮಾಡ್ಕೊಂಡ್ಬಿಟ್ಟು ತಿನ್ನೋದು. ಅಂದರೆ ಅಡುಗೆ ಮಾಡಿದ್ದಿಲ್ಲರೆ ನಾನು. ಹುಷು ಇಲ್ಲ ಅಂತ ಅಂದ್ಕೂಡಲೇ ಸುಮ್ಮನೆ ಯಾಕೆ ಅಡುಗೆ ಮಾಡೋದು ಅಂತ ಹೇಳಿಬಿಟ್ಟಿದ್ದೆ. ಹಾಗಾಗಿ ತಾನೇ ರಾತ್ರಿ 11 ಗಂಟೆಗೆ ರೈಸ್ ಮಾಡಿಕೊಂಡು ತಿಂದಳು. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸು. ಅಂದರೆ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ಸಿಂಪಲ್ಲಾಗಿ ವಿಡಿಯೋ ಮಾಡಿದ್ದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಫಾರ್ ವಾಚಿಂಗ್ ರೀ. ಮತ್ತು ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ.